ಎಲ್ಲಾ ರೀತಿಯಾಗಿರ್ತಕ್ಕಂಥ ಎಲ್ಲಾ ಧರ್ಮೀಯರಾಗಿರ್ತಕ್ಕಂಥ ಭಾವಿತವಾಗಿರ್ತಕ್ಕಂಥದ್ದು. ಒಂದು ನಿಮಿಷ ನೆನಪಿಟ್ಕೊಳ್ಳಿ ಸರ್, ಹಿಂದೂಗಳ ನರಮೇಧ ಆಯ್ತಲ್ಲ, ಅವಾಗ ಯಾರು ಸುಮ್ಮನೆ ಗುಜರಾತ್ ಅಲ್ಲಿ ಆಗಿದ್ದೇನ್ರಿ, ಗೋಲ್ಕಂದಲ್ಲಿ ಆಗಿದ್ದೇನ್ರಿ, 2000 ಜನರು ಕೊಂದಿರೋರು ಯಾರ್ರಿ? ಯಾರು ಕೊಂದಿರೋರು? ಹಿಂಸೆ ಅಲ್ಲ ಅದು, ಹಿಂಸೆ ನೀವು ಮಾಡಿದ ಹಿಂಸೆ. ನಾನು ಕೇಳಿದ್ದು ಯಾವ ಪಕ್ಷದ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿ. ಗಾಂಧಿ ಅವರ ತತ್ವ ಮೊದಲೇ ನಿಮಗೆ ಹೇಳಿದೆ, ಗಾಂಧಿಯನ್ನ ಕೊಂದಿರೋರು ಯಾರು ಅಂತ ಗೊತ್ತಿದೆ ಎಲ್ರಿಗೂ. ಗಾಂಧಿ ಹೆಸರನ್ನ ಬಳಸಿಕೊಂಡವ್ರು ಯಾರು ಅಂತ ಗೊತ್ತಿದೆ. ಇವಾಗ ಗಾಂಧಿ ಹೆಸರನ್ನ ಅಳಿಸ್ತಾ ಇರೋರು ಯಾರು ಅಂತ ಗೊತ್ತಿದೆ. ಅರ್ಥ ಆಯ್ತಾ? ಈ ಮೂರು ಕೆಲಸಗಳು ಆಗಿದ್ದಾವೆ. ನೀವು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ, ನಿಮ್ಮ ತತ್ವ ಸಿದ್ಧಾಂತ ನನಗೆ ಮುಖ್ಯ ಅಲ್ಲ, ನನಗೆ ಫ್ಯಾಕ್ಟರ್ಸ್ನೇ ಮುಖ್ಯ. ಈಗಿರ್ತಕ್ಕಂಥದ್ದು ನೀವು ಆಯ್ತು ಸ್ವಾಮಿ, ಅಹಿಂಸೆಯನ್ನ ಪ್ರಚಾರ ಮಾಡಿದ್ದೀರಾ ನೀವು. ಇಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆದಾಗ ಒಂದ್ ನಿಮಿಷ ಮೊದಲು ಹೋಗ್ಬಿಟ್ಟು ಉಪವಾಸ ಸತ್ಯಾಗ್ರಹ ಕೂತಿರೋರು ಯಾರು? ಗಾಂಧಿಯವರ ಸಿದ್ಧಾಂತ ಏನಿದೆ ಆ ಸಿದ್ಧಾಂತಕ್ಕೆ ಪರವಾಗಿ ಪೂರಕವಾಗಿ ಇರತಕ್ಕಂಥ ಕೆಲಸವನ್ನ ಮಾಡಬೇಕು. ಅವರಿಗೆ ಗಾಂಧಿಯವರು ಹೇಳಿದ್ರು, ಈ ದೇಶದಲ್ಲಿ ಹಳ್ಳಿಗಳ ಉದ್ಧಾರ ಆಗದೇ ಇದ್ರೆ ಈ ದೇಶ ಉದ್ಧಾರ ಆಗೋದಿಲ್ಲ. ಅದೇ ಒಂದು ಆಶಯ ಇಟ್ಕೊಂಡು ನರೇಗಾ ತಂದ್ರು. ಆಯ್ತಾ? ಆದ್ರೆ ನರೇಗಾ ಬೇಡ, ಗಾಂಧಿ ಜಯಂತಿಯ ದಿವಸ ಅದಕ್ಕೊಂದು ಗಾಂಧಿ ಹೆಸರನ್ನ ಸೇರಿಸೋಣ ಅಂತ ಹೇಳಿದ್ರು. ಅದಾದ ನಂತರ ಗ್ರಾಮೀಣ ಪ್ರದೇಶದ ಕಾರ್ಮಿಕರಿಗೆ ಒಂದು ಉದ್ಯೋಗದ ಹಕ್ಕನ್ನ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಎಲ್ಲಾ ಯೋಜನೆಗಳಲ್ಲಿ ಇರತಕ್ಕಂಥ ನ್ಯೂನತೆಗಳು ಅದರಲ್ಲೂ ಇರ್ತವೆ. ಆ ನ್ಯೂನತೆಗಳನ್ನ ಸರಿಪಡಿಸುವ ಮತ್ತು ಅದರಲ್ಲಿ ಪರಿವರ್ತನೆ ತರುವ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಿದ್ರು ಯಾರೂ ಸಹಿತ ಅದಕ್ಕೆ ವಿರೋಧಿಸುವುದಿಲ್ಲ. ಆದ್ರೆ ಇಲ್ಲಾಗಿರ್ತಕ್ಕಂಥ ಕೆಲಸ ವಿರೋಧಿಸುವುದಲ್ಲ, ಇಡೀ ಯೋಜನೆಯನ್ನೇ ಬದಲಾಯಿಸುವುದು, ಆ ಯೋಜನೆಯ ದಿಕ್ಕನ್ನು ಬದಲಾಯಿಸುವುದು, ಯೋಜನೆಯ ಹೆಸರನ್ನ ಬದಲಾಯಿಸುವುದು. ಹೆಸರು ಇಡೋದು ಅಥವಾ ಹೆಸರನ್ನ ಬದಲಾಯಿಸೋದೇ ರಾಜಕೀಯದಲ್ಲಿ ಚರ್ಚೆಗೆ ಮುಖ್ಯ ವಿಚಾರ ಅನ್ನೋದಾದ್ರೆ, ಈ ಹೆಸರಿಡೋ ಪ್ರಿನ್ಸಿಪಲ್ಗಳಲ್ಲಿ ಆರ್ಟಿಐ ಮೂಲಕ ಬಂದ ಮಾಹಿತಿ, ಯುಪಿಎ ಸರ್ಕಾರ ಅಥವಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇರೋ ಸಂದರ್ಭದಲ್ಲೇನೆ 650ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಗಳು, ರೋಡ್ಗಳು ಇತ್ಯಾದಿ ಬಿಲ್ಡಿಂಗ್ಗಳಿಗೆ ಗಾಂಧಿ ಹೆಸರು ಅಂದ್ರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸಂಜೀವ್ ಗಾಂಧಿ ಅವರ ಹೆಸರನ್ನ ಇಡಲಾಗಿದೆ. ಮಹಾತ್ಮ ಗಾಂಧಿ ಅವರ ಹೆಸರಿನ ಯೋಜನೆಗಳನ್ನ ಪಟ್ಟಿ ಮಾಡಿದ್ರೆ 10ರಿಂದ 15 ಸಿಗಬಹುದು. ನಾನು ಬಿಜೆಪಿಗೂ ಇದೇ ರೀತಿಯ ಪ್ರಶ್ನೆ ಕೇಳ್ತೀನಿ. ನಿಜವಾಗ್ಲೂ ಹೆಸರಿಟ್ಟು ದೇಶವನ್ನ ಉದ್ಧಾರ ಮಾಡಬೇಕು ಅನ್ನೋ ಕಲ್ಪನೆ ಇದೆಯಲ್ಲ, ಒಪ್ಪಲಿಕ್ಕೆ ಸಾಧ್ಯನಾ ಇದು ಅಂತ ಹೇಳಿ? ಖಂಡಿತ ಈ ಯೋಜನೆಗೆ ಒಂದೊಂದು ಹೆಸರು ಬೇಕು. ಆಕ್ಚುಲಿ ಆರಂಭದಲ್ಲಿ ಇದ್ದದ್ದು ರಾಷ್ಟ್ರೀಯ ಅಂದ್ರೆ ಒಂದು ನ್ಯಾಷನಲ್ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇತ್ತು. 2005 ಶುರು ಆಯಿತು, 6ರಲ್ಲಿ ಅದು ಆಕ್ಟ್ ಆಯಿತು. ನನ್ನ ಪ್ರಶ್ನೆ, ಅದೇ ಹೆಸರು ಬಂದಾಗ ಉತ್ತರ ಪ್ರದೇಶದಲ್ಲಿ ಬಹುಜನ್ ಸಮಾಜ್ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಅಲ್ಲೂ ಕೂಡ ಗ್ರಾಮೀಣ ಜನಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂತು. ಎಷ್ಟು ದಿನ? ಇವರು ಕಾಂಗ್ರೆಸ್ ಅವರು ನಾವು 100 ದಿನ ಅಂದ್ರೆ, ಬಿಜೆಪಿ ಅವರು ಹೇಳ್ತಾ ಇದ್ರೆ 125 ದಿನ ಮಾಡಿದೀವಿ ಅಂತ. 365 ದಿನ ನಾವು ಬಹುಜನ್ ಸಮಾಜ್ ಪಾರ್ಟಿಯವರು ಉತ್ತರ ಪ್ರದೇಶದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದೀವಿ. ಯಾಕೆಂದ್ರೆ ಸಂವಿಧಾನ ಏನ್ ಹೇಳ್ತದೆ, ದುಡಿಯುವ ಎಲ್ಲಾ ಕೈಗಳಿಗೆ ಅಗತ್ಯವನ್ನು ನೋಡಿಕೊಂಡು ಕೆಲಸ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. 100 ದಿನ 120 ದಿನ ಯಾಕೆ? ಎಲ್ಲರೂ ವರ್ಷ ಪೂರ್ತಿ ದುಡಿಯಲ್ವಾ? ಯಾಕೆ ಹಳ್ಳಿ ಜನ ಬರೀ 100 ದಿನ ದುಡಿಬೇಕು? ಬರೀ 122 ರೂಪಾಯಿ ಇಂದ ಹಿಡ್ಕೊಂಡು ಬರೀ 300 ರೂಪಾಯಿ ಇದೆ. ಸಂವಿಧಾನ ಏನ್ ಹೇಳ್ತದೆ, ಪ್ರತಿಯೊಬ್ಬನ ವೇತನ ಇದೆಯಲ್ಲ, ಆ ವೇತನ ಅವನ ಜೀವನ ಮಟ್ಟವನ್ನು ಸುಧಾರಣೆ ಮಾಡಂಗಿರಬೇಕು, ಜೀವನ ನಿರ್ವಹಣೆ ಮಾಡಬೇಕು ಅಂತ. ನಾನು ನರೇಂದ್ರ ಮೋದಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀನಿ, ನಾವು ನಿಮ್ಗೆ 300 ರೂಪಾಯಿ ಕೊಡ್ತೀವಿ, ನೀವು ಜೀವನ ಮಾಡಿ ತೋರಿಸ್ತೀರಾ? ಒಂದು ಒಳ್ಳೆ ಜೀವನ ಮಾಡಕ್ ಸಾಧ್ಯ ಆಗುತ್ತಾ? ಓಟು ಹಾಕ್ತಕ್ಕಂಥ ಜನಗಳಿಗೆ ಭಿಕ್ಷೆ ತರ ಬರೀ 120 ದಿನ ಉದ್ಯೋಗ ಕೊಡ್ತೀವಿ, ಬರೀ 120 ರೂಪಾಯಿ ಕೊಡ್ತೀವಿ, 300 ರೂಪಾಯಿ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ನಿಮ್ಮ ಯೋಜನೆಗಳನ್ನ ಫಸ್ಟ್, ಈಗ ಗಾಂಧೀಜಿಯವರು ಹಳ್ಳಿ ಉದ್ಧಾರ ಆಗಬೇಕು ಅಂತ ಹೇಳಿದ್ರು. ಮೇಡಮ್, ಹಳ್ಳಿಗಳಲ್ಲಿ 2 ಸಮಸ್ಯೆ ಮೇಜರ್ ಆಗಿದೆ. ಒಂದು ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಇದೆ, ಇನ್ನೊಂದು ಬಡತನ ಇದೆ. ಈ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಬಡತನವನ್ನು ಹೋಗ್ಲಾಡಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ 1950ರಲ್ಲಿ ಸಂವಿಧಾನವನ್ನು ಕೊಟ್ಟರು. ಯಾಕೆ 2005 ತನಕ ಕಾಂಗ್ರೆಸ್ ಅವರು ಕಾದ್ರು? ಯಾಕೆ ಶುರುವಿಂದ ಈ ಕೆಲಸವನ್ನ ಮಾಡಲಿಲ್ಲ? ಯಾಕೆ 50 ವರ್ಷವನ್ನ ತೆಗೆದುಕೊಂಡ್ರು? ತೆಗೆದುಕೊಂಡ ಮೇಲೂ ಪರಿಣಾಮ ಏನು ಅಂತ ನಾವು ಗಮನಿಸಿದ್ರೆ, ನಾನು ಅಗೇನ್ ಹೇಳ್ತಾ ಇದ್ದೀನಿ, ಸರ್ಕಾರ ಮನಸ್ಸು ಮಾಡಿದ್ರೆ ಓಟ್ ಹಾಕ್ಸ್ಕೊಳ್ತಕ್ಕಂಥವ್ರು ಪ್ರಭುಗಳು, ಇವರು ಗೆದ್ದು ಬಿಟ್ಟು ಇವರು ಪ್ರಭುಗಳ ತರ ಲೀಡ್ ಮಾಡೋದಲ್ಲ. ಓಟ್ ಹಾಕ್ಸ್ಕೊಳ್ತಕ್ಕಂಥ ಜನಕ್ಕೆ ಇವರು ಭಿಕ್ಷೆ ಕೊಡೋದಲ್ಲ, 365 ದಿನವೂ ಕೂಡ ಉದ್ಯೋಗವನ್ನು ಕೊಡಬೇಕು ಉತ್ತರ ಪ್ರದೇಶದಲ್ಲಿ ನಾವು ಮಾಡಿರತಕ್ಕಂಥ ರೀತಿಯಲ್ಲಿ. ಮತ್ತು ಒಂದು ಜೀವನ ನಿರ್ವಹಣೆ ಮತ್ತು ಉನ್ನತವಾದಂತಹ ಜೀವನವನ್ನು ಮಾಡಲಿಕ್ಕೆ ಬೇಕಾ 1,000 ರೂಪಾಯಿ ಫಿಕ್ಸ್ ಮಾಡ್ರಿ. ನೀವು ಎಷ್ಟೆಷ್ಟೋ ದೊಡ್ಡ ಏನು ಲ್ಯಾಂಡ್ ಲಾರ್ಡ್ಗಳದು ಅಥವಾ ದೊಡ್ಡ ಬಂಡವಾಳಶಾಹಿಗಳದು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡ್ತಾ ಇದ್ರಿ, ಅದನ್ನ ವಾಪಸ್ ಕಟ್ಟಿ ಸಾಲ ಅಂತ ಹೇಳಿ ಬಡ ಜನಗಳಿಗೆ 1,000 ರೂಪಾಯಿ ಕೊಡಿ ಒಂದು ದಿನಕ್ಕೆ. ಆಮೇಲೆ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನ ನಿರುದ್ಯೋಗಿಗಳಾಗಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ನಿರುದ್ಯೋಗವನ್ನು ಸೃಷ್ಟಿ ಮಾಡಿದವರು ಯಾರು?
ಇವ್ರ ಕೈಗೆ ಸಂವಿಧಾನವನ್ನು ಕೊಟ್ವಿ, ಇವ್ರ ಕೈಗೆ ಸ್ವತಂತ್ರವನ್ನ ಕೊಟ್ವಿ. ಸಂವಿಧಾನ ಇದ್ದಾಗೂ ಸ್ವತಂತ್ರ ಇದ್ದಾಗೂ ಬ್ರಿಟಿಷ್ ಇದ್ದಾಗ ನಾವು ಅವ್ರ ಕಡೆಗೆ ಕೈ ತೋರಿಸ್ತಾ ಇದ್ವಿ. ಇವ್ರ ಕೈಗೆ ಸಂವಿಧಾನ ಸ್ವತಂತ್ರ ಎರಡೂ ಕೊಟ್ಟಾಗೆ ಮೊದಲು ಹಳ್ಳಿ ಉದ್ಧಾರ ಆಗ್ಬೇಕು ಅಂತ ಹೇಳಿದ್ರಲ್ವಾ, ಈ ಹಳ್ಳಿ ಉದ್ಧಾರ ಆಗ್ಲಿಕ್ಕೆ ಏನ್ ಮಾಡಿದ್ರು? ಸರಿ ಅಜಿತ್ ಅವರೇ, ಈ ಹೆಸರು ಬದಲಾವಣೆಯ ಗೀಳು ಬಿಜೆಪಿಗಿರೋದು, ಬಿಜೆಪಿ ಇಸ್ ಒಬ್ಸೆಸ್ಡ್ ವಿತ್ ನೇಮ್ ಚೇಂಜಿಂಗ್. ಈ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 60ಕ್ಕೂ ಹೆಚ್ಚಿದ ಹೆಸರು ಪಟ್ಟಿ, ಹೆಸರು ಚೇಂಜ್ ಮಾಡೋದು. ಈಗ ಮಹೇಶ್ ಅವರೇ ಹೇಳ್ದಂಗೆ ಹೆಸರು ಚೇಂಜ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಚೇಂಜ್ ಆಗ್ಬೇಕಾಗಿರೋದು ಇಂಪ್ಲಿಮೆಂಟೇಷನ್, ಅದ್ರ ಕಡೆ ಫೋಕಸ್ ಕಡಿಮೆ. ಈ ಆರೋಪ ಇದೆ. ಈಗ ಕೇಂದ್ರ ಸರ್ಕಾರ ಹೆಸರು ಚೇಂಜ್ ಮಾಡ್ತು, ಯಾರ ಹೆಸರು ಇಡ್ತು? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಹೆಸರಲ್ಲ. ಪ್ರತಿಯೊಂದು ಪ್ರಧಾನಮಂತ್ರಿ ಗ್ರಾಮೀಣ ಯೋಜನಾ ಎಲ್ಲವೂ ದೇಶದ ರಾಷ್ಟ್ರೀಯ ಪ್ರಧಾನಮಂತ್ರಿ ಈ ತರದ ಹೆಸರುಗಳೇ. ಪ್ರಧಾನಮಂತ್ರಿ ಕಿಸಾನ್ ಸಿಂಚಾಯಿ ಯೋಜನಾ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ, ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ, ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಪ್ರಧಾನಮಂತ್ರಿ ಮುದ್ರಾ ಯೋಜನಾ. ಇಲ್ಲಿ ಯಾರು ವ್ಯಕ್ತಿ ಹೆಸರಿಲ್ಲ. ಪ್ರಧಾನಮಂತ್ರಿ ಅನ್ನೋದು ಇವತ್ತು ನರೇಂದ್ರ ಮೋದಿ ಇರಬಹುದು, ನಾಳೆ ಇನ್ಯಾರೋ ಇರಬಹುದು. ಆ ವ್ಯಕ್ತಿ ಅಲ್ಲ, ಅದೊಂದು ಹುದ್ದೆ. ಪ್ರಧಾನಮಂತ್ರಿ ಅಂದ್ರೆ ಇಡೀ ರಾಷ್ಟ್ರ ನಮಗೆ ಸಂವಿಧಾನದತ್ತವಾಗಿ ಯಾವ ಅಧಿಕಾರ ಕೊಟ್ಟಿದೆ ಆ ಅಧಿಕಾರವನ್ನು ಚಲಾಯಿಸಿ ಚುನಾಯಿತ ಪ್ರತಿನಿಧಿ ಅನ್ನೋ ಒಂದು ಸಂವಿಧಾನಾತ್ಮಕ ಹುದ್ದೆ. ಆ ಪ್ರಧಾನಮಂತ್ರಿಯಲ್ಲಿ ಇಡೀ ಎಲ್ಲರೂ ಅವರವರ ಪ್ರತಿಯೊಬ್ಬರನ್ನು ನೋಡ್ಬೇಕು. ಅದರಲ್ಲಿ ಆ ಒಬ್ಬ ವ್ಯಕ್ತಿ ಅಥವಾ ಇವತ್ತು ನರೇಂದ್ರ ಮೋದಿ ಇರಬಹುದು, ನಾಳೆ ಇನ್ಯಾರೋ ಇರ್ತಾರೆ. ಹಾಗಾಗಿ ಪ್ರಧಾನಮಂತ್ರಿ ಅಂತ ಹೇಳೋದ್ ಕೂಡಲೇ ಒಬ್ಬ ವ್ಯಕ್ತಿಗೆ ಯಾಕೆ ಬ್ರ್ಯಾಂಡ್ ಮಾಡ್ತೀರಿ? ಹಂಗ್ ನೋಡೋಕಾದ್ರೆ ಕಾಂಗ್ರೆಸ್ ಕಾಲದಲ್ಲಿ ಏನ್ ಹೆಸರಿತ್ತು ಮೇಡಮ್? ನಿಮ್ಗೆ ಹೇಳ್ತೇನೆ, ಪಟ್ಟಿ ಹೇಳ್ತೇನೆ ನಾನು. ನೋಡಿ, ಪ್ರಧಾನಮಂತ್ರಿ ಅಂತ ಇರಲಿಲ್ಲ. ಅಲ್ಲಿ ಏನಿತ್ತು? ಇಂದಿರಾ ಆವಾಸ್ ಯೋಜನಾ, ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್, ಇಂದಿರಾ ಗಾಂಧಿ ನ್ಯಾಷನಲ್ ವಿಡೋ ಪೆನ್ಷನ್, ಇಂದಿರಾ ಗಾಂಧಿ ನ್ಯಾಷನಲ್ ಡಿಸಬಿಲಿಟಿ ಪೆನ್ಷನ್ ಪ್ರೋಗ್ರಾಮ್, ಇಂದಿರಾ ಗಾಂಧಿ ಮೈತ್ರಿ ಸಹಭಾಗಿ ಯೋಜನಾ, ಇಂದಿರಾ ಗಾಂಧಿ ಗ್ರಾಮೀಣ. ಈ ತರದ ಪಟ್ಟಿಗಳು ಹೋದ್ರೆ ಸುಮಾರು ಇರ್ತವೆ. ಹೋಗ್ಲಿ, ಇವ್ರು ಇಷ್ಟ ಹೇಳ್ತಾರಲ್ಲ ಗಾಂಧಿ 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 ಅಂತ. ಗಾಂಧೀಜಿ ಹೆಸರಲ್ಲಿ ಎಷ್ಟು ಯೋಜನೆ ಮಾಡಿದ್ರು ಮೇಡಮ್? ಆಯ್ತು, ನಾವು ಒಪ್ಕೊಂಡ್ವಿ, ನಾವು ದೇಶದ ಪ್ರಧಾನಿ ಅಥವಾ ರಾಷ್ಟ್ರೀಯ ಹೆಸರಲ್ಲಿ ಮಾಡಿದ್ವಿ. ಇವರೆಲ್ಲ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ, ಸಂಜಯ್ ಗಾಂಧಿ ಹೆಸರಲ್ಲಿ. ಸಂಜಯ್ ಗಾಂಧಿ ಏನ್ ಮಾಡಿದ್ದಾರೆ ಈ ದೇಶಕ್ಕೆ? ಬೆಂಗಳೂರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇತ್ತು, ಸಂಜಯ್ ಗಾಂಧಿ ಹೆಸರಲ್ಲಿ ಮಾಡಿದ್ದಾರೆ. ನಾಳೆ ಮುಂದಿಟ್ಟಿದ್ರೆ ಹಿಂಗೆ ರಾಹುಲ್ ಗಾಂಧಿ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು. ನಿಜವಾಗ್ಲೂ ಭಾರತದಲ್ಲಿ ಗಾಂಧೀಜಿ, ಮಹಾತ್ಮ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅವರೇ ನಿಜವಾದ ಗಾಂಧಿ ಅಂತ ಜನಕ್ಕೆ ಗೊತ್ತಾಗಿದ್ದೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ. ಹೌದು, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಇವರೇ ಗಾಂಧಿಗಳಾಗ್ತಿದ್ರು. ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅವರೇ ನಮಗೆ ಇಂದಿರಾ ಗಾಂಧಿ ಅವರ ಹೆಸರಿಡ್ಲಿಕ್ಕೆ ಒಬ್ಜೆಕ್ಷನ್ ಯಾಕೆ? ಇಂದಿರಾ ಗಾಂಧಿ ಅವರ ಹೆಸರಿಡ್ಲಿಕ್ಕೆ ಅವರು ಕೂಡ ಈ ದೇಶದ ಪ್ರಧಾನಿ ಆಗಿದ್ದವರು. ಅಟಲ್ ಹೆಸರಿಟ್ಟಿಲ್ವಾ? ಅಟಲ್ ಅವರ ಹೆಸರಿಟ್ಟಿಲ್ವಾ? ಎಷ್ಟಿಡ್ತೀರಿ ನೀವು? ಎಷ್ಟಿಡ್ತೀರಿ? ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ ಹೋಗ್ಲಿ, ಇದೇ ಕಾಂಗ್ರೆಸ್ ಸರ್ಕಾರ ಇತ್ತಲ್ವಾ? ಪಿ ವಿ ನರಸಿಂಹರಾವ್ ಹೆಸರಿಟ್ಟಿದ್ರ? ಎಷ್ಟಿಟ್ಟಿದ್ರು? ಮನಮೋಹನ್ ಸಿಂಗ್ ಹೆಸರಲ್ಲಿ ಎಷ್ಟು ಯೋಜನೆ ಮಾಡಿದ್ರು? ಹೋಗ್ಲಿ, ರಾಜ್ಯದಲ್ಲಿ ಇದೆಯಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಹೆಸರಲ್ಲಿ ಎಷ್ಟು ಮಾಡ್ತು? ಒಂದು ಯೋಜನೆ ತೋರಿಸಿ. ಆಯ್ತಪ್ಪ, ದೇವೇಗೌಡರು ಪ್ರಧಾನಮಂತ್ರಿಗಳಾದವರು ಅದೊಂದು ಹಿಂದಿನ ಸರ್ಕಾರಗಳು ಗೌರವ ಸೂಚಕವಾಗಿ ಮಾಡ್ತವೆ. ಎಷ್ಟು ಮಾಡಬೇಕು? 1 2 ಇದ್ರೆ ಮರ್ಯಾದೆ. ಹೋಗ್ಲಿ, ಇವ್ರು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಹೆಸರಿಡಕ್ ಆಗಲ್ಲ ಪಾಪ, ಕಾರಣಗಳಿದ್ದಾವೆ. ಇದ್ರು ಅದನ್ನು ಮಾಡ್ತಿದ್ರು ಇವರು. ಇವ್ರ ಹೆಸರು ಬಿಟ್ಟು ಯಾರ ಹೆಸರು ಇಟ್ಟಿದ್ದಾರೆ ಇವರು? ಬೇರೆ ಯಾರು ಪ್ರಧಾನಮಂತ್ರಿ ಆಗಿಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ್ಲಿಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿ ಕಾಂಗ್ರೆಸ್ ಎಷ್ಟು ಯೋಜನೆ ಮಾಡ್ತಾರೆ? ಎಷ್ಟು ಯೋಜನೆ ಮಾಡ್ತಾರೆ? ಮೋದಿ ಅವರನ್ನ ಗಾಂಧಿ ವಿರೋಧಿ ಅನ್ನೋ ಸರಣಿಯಲ್ಲಿ